ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಗಣತಿ ಅಂತ ಏನು ಹೇಳ್ತಾರೆ, ಆ ಒಂದು ವರದಿ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಂದರೆ ಏಪ್ರಿಲ್ 17ನೇ ತಾರೀಕು ಈ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ CM ಸಿದ್ದರಾಮಯ್ಯನವರು ಈಗಾಗಲೇ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಮೊದಲಿಂದಲೂ ಕೂಡ ಇನ್ನು ವರದಿ ಸಲ್ಲಿಕೆ ಆಯಿತು, ಪ್ರಬಲ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಾ ಬಂತು, ಇದು ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಆಗಲಿಲ್ಲ ಅಂತಕ್ಕಂಥ ಒಂದು ವಾದವನ್ನು ಮುಂದಿಟ್ಟು ವಿರೋಧ ಮಾಡ್ತಾ ಇದ್ರು. ಸೊ ಅದೇ ರೀತಿ ಇವತ್ತು ಕೂಡ ಮತ್ತೆ ಏಪ್ರಿಲ್ 17ಕ್ಕೆ ಅಂತಿಮ ತೀರ್ಮಾನ ಆಗುತ್ತೆ ಅಂತ ಹೇಳಿ ಈಗ ನಿರ್ಧಾರ ಆಗಿರೋದ್ರಿಂದ ಒಕ್ಕಲಿಗರ ಸಂಘ ಕೂಡ ಈ ಬಗ್ಗೆ ಸಾಕಷ್ಟು ಸರ್ಕಾರಕ್ಕೆ ಒತ್ತಡ ಕೇಳಿ ಬಂದಿತ್ತು. ಜೊತೆ ಈಗ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಕೆಂಚಪ್ಪ ಗೌಡ್ರಿದ್ದಾರೆ, ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಗಳಾಗಿದೆ. ಸೊ ಆ ಒಂದು ಏನು ಆಯೋಗ ಸಲ್ಲಿಕೆ ಮಾಡಿತ್ತು ಆ ಲಕೋಟೆನ ತೆಗೆದು ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದಾರೆ. ಸೊ ತಮ್ಮ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂತೀರಾ? ಸೊ ಈ ಒಂದು ಇವತ್ತಿನ ನಡೆ ಮತ್ತು ಏಪ್ರಿಲ್ 17ಕ್ಕೆ ಅಂತಿಮ ತೀರ್ಮಾನ ಆಗುತ್ತೆ ಅಂತ ತಮಗೆ ಗೊತ್ತಾದಾಗ ಸೊ ತಮ್ಮ ಒಂದು ನಡೆ ಏನು, ಒಕ್ಕಲಿಗರ ಸಂಘದ ಸರ್ಕಾರಕ್ಕೆ ಆಗ್ರಹ ಏನು ಅಂತ? ಏನು ವರದಿ ಇವತ್ತು ಅವರು ಕ್ಯಾಬಿನೆಟಿಗೆ ತಂದಿದ್ದರು ಅದು ಅವೈಜ್ಞಾನಿಕ ಅಂತ ನಾವು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಇವತ್ತು ನಾವು ಹೇಳ್ತಾ ಇದ್ದೀವಿ. ಯಾತಕ್ಕೆ ಇದು ಅಂತಂದರೆ, ನಮ್ಮ ಜನಾಂಗದ ಅನೇಕ ಸಾವಿರಾರು ಜನನ ನಾವು ಕೇಳಿದಾಗ ಯಾರೂ ನಮ್ಮ ಮನೆಗೆ ಬಂದಿಲ್ಲ, ಯಾರೂ ಜಾತಿ ನಮ್ಮ ಯಾವ ಜಾತಿ ಯಾವ ಪಂಗಡ ಅನ್ನೋ ಒಂದು ಮಾತನ್ನು ಕೇಳಲೇ ಇಲ್ಲ. ಯಾವಾಗ ಬಂದಿದ್ದರು, ಎಲ್ಲಿ ಬಂದಿದ್ದರು, 2011ರಲ್ಲಿ ಇದು ಆಗಿದೆ ಅಂತಂದರೆ ಅದು ನಮಗೆ ಗೊತ್ತೇ ಇಲ್ಲ ಅನ್ನೋ ಮಾತನ್ನು ಕೇಳ್ಪಟ್ಟಿದ್ದೀನಿ. ಆದರೆ ಇದು ಅವೈಜ್ಞಾನಿಕ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಪ್ರತಿಯೊಂದು ಮನೆಗೂ ಹೋಗಿ ಲೆಕ್ಕ ತೆಗೆದು ಅವರು ಯಾವ ಕಮ್ಯುನಿಟಿಗೆ ಸೇರಿದವರು ಅನ್ನೋದನ್ನು ಅವರು ಅದನ್ನು ಡೀಟೈಲ್ ಕೊಟ್ಟಿಲ್ಲ. ಆದರೆ ಇವರು ಅದನ್ನೇ ಒಂದು ಆಧಾರ ಇಟ್ಕೊಂಡು ಯಾರೋ ಕಾಲೇಜು ವಿದ್ಯಾರ್ಥಿಗಳ ಕೈಯಲ್ಲಿ ಮತ್ತು ಶಿಕ್ಷಕರಿಗೆ ಇಷ್ಟು ಪ್ಯಾಕೇಜ್ ಅಂತ ಕೊಟ್ಬಿಟ್ಟು ಅವರು ತಂದ ಒಂದು ಲೀಸ್ಟನ್ನು ಇವರು ಒಕ್ಕಲಿಗರು, ಇವರು ಲಿಂಗಾಯತರು, ಇವರು ಬ್ರಾಹ್ಮಣರು ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅದೇ ವರದಿನ ಇವತ್ತು ಇವರು ಸರ್ಕಾರ ಈ ವರದಿ ಬಂದಿದೆ, ಕಾಂತರಾಜು ವರದಿ ಬಂದಿದೆ, ಅದನ್ನು ಇವತ್ತು ನಾವು ವರದಿನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದು 2011ರಲ್ಲಿ ಆಗಿರ್ತಕ್ಕಂಥದ್ದು. ಇದು ಏನು ಬ್ಯಾಕ್ವರ್ಡ್ ಕಮಿಷನ್ ಆಕ್ಟ್ ಪ್ರಕಾರ ಇದು ಬಿಡುಗಡೆ ಮಾಡೋಂಗೇ ಇಲ್ಲ. ಯಾಕೆಂದರೆ ಈಗ ವರದಿ ಕೊಟ್ಟಾಗ್ಲಿಂದಲೂ ಕೂಡ ಈ ಬಗ್ಗೆ ಪರ ವಿರೋಧ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಒಂದಷ್ಟು ಜನ ಪ್ರಬಲವಾಗಿ ಅದನ್ನು ಸಪೋರ್ಟ್ ಮಾಡ್ತಾರೆ, ಒಂದಷ್ಟು ಜನ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಸಂಘ ಕೂಡ ಮೊದಲಿಂದ ಅದನ್ನು ವಿರೋಧ ಮಾಡ್ತಾ ಬಂತು. ಆದರೆ ಮುಂದಿನ ಏಪ್ರಿಲ್ 17ಕ್ಕೆ ಏನು ಸ್ಪೆಷಲ್ ಕ್ಯಾಬಿನೆಟ್ ಇದೆ ಅದರಲ್ಲಿ ಇದನ್ನು ಫೈನಲ್ ಮಾಡ್ತೀರಿ, ಇದಕ್ಕೆ ಒಂದು ಕೊನೆ ಒಂದು ತಾರ್ಕಿಕ ಅಂತ್ಯ ತೊಗೊಂಬರ್ತೀರಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿರೋದ್ರಿಂದ ಅಕಸ್ಮಾತ್ ಅದನ್ನು ಜಾರಿ ಮಾಡೇ ಬಿಟ್ಟರು, ಅನುಷ್ಠಾನ ಮಾಡೇ ಬಿಟ್ಟರು ಅಂದ ಪಕ್ಷದಲ್ಲಿ ಒಕ್ಕಲಿಗರ ಸಂಘದ ಮುಂದಿನ ನಿರ್ಧಾರ ಅಥವಾ ನಡೆ ಏನಾಗಿರುತ್ತೆ ಅಂತ? ನಾವು ನಮ್ಮ ಜನಾಂಗದ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು, ಎಲ್ಲ ಮಂತ್ರಿಗಳು, ಶಾಸಕರು, ನಮ್ಮ ಸ್ವಾಮೀಜಿಗಳನ್ನ ಎಲ್ಲ ನಾವು ಸೇರಿಕೊಂಡು ಇದು ಮುಂದೆ ನಮ್ಮ ನಡೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಏನು ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕೋ ಅಥವಾ ನಾವು ಅದೇ ರೀತಿ ಪ್ರತಿಭಟನೆ ಮಾಡೋ ಮುಖಾಂತರ ಹೋರಾಟ ಮಾಡಬೇಕೋ ಅದನ್ನು ನಿರ್ಧಾರ ತೊಗೊತೀವಿ. ಸರ್, ಈಗ ಸರ್ಕಾರದಲ್ಲೂ ಕೂಡ ತಮ್ಮ ಸಮುದಾಯದ ಪ್ರಭಾವಿ ಸಚಿವರಿದ್ದಾರೆ, ಪ್ರಭಾವಿ ಶಾಸಕರಿದ್ದಾರೆ, ಮತ್ತು ವಿಪಕ್ಷಗಳಲ್ಲೂ ಕೂಡ ತಮ್ಮ ಸಮುದಾಯದ ಜನಪ್ರತಿನಿಧಿಗಳಿದ್ದಾರೆ. ಸೊ ಅವ್ರಿಗೆಲ್ಲ ಯಾವ ರೀತಿ ತಾವು ಕರೆ ಕೊಡ್ತೀರಾ, ತಾವೇನು ಸಂದೇಶ ಕೊಡ್ತೀರಾ ಅಂತ? ಅಲ್ಲ, ಅವ್ರನ್ನೂ ನಾವು ಒತ್ತಾಯ ತಂದು ಈಗಾಗಲೇ ಒತ್ತಾಯ ಅವ್ರಿಗೆ ಮಾಡಿದ್ದೀರಿ. ಅವರು ಕೂಡ ನಮ್ಮ ಜನಾಂಗದ ಪರವಾಗಿ ನಾವು ಇರ್ತೀರಿ, ಇದು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದಂತೆ ನಾವು ನೋಡ್ಕೊತೀರಿ ಅನ್ನೋ ಒಂದು ಮಾತನ್ನು ನಮಗೆ ಕೊಟ್ಟಿದ್ದರು. ಆದರೆ ಇದೇನಾದರೂ ಬಿಡುಗಡೆಯಾಗಿ ಬಂದು ವರದಿ ಸಲ್ಲಿಕೆ ಆಗೋದ್ಮೇಲೆ ಏನಾದರೂ ನ್ಯಾಯಯುತವಾಗಿ ಇಲ್ಲ ಅಂತಂದರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ನಾವು ಸರ್, ಕೊನೆಯದಾಗಿ ಸರ್ಕಾರಕ್ಕೆ ತಾವೇನು ಮನವಿ ಮಾಡ್ತೀರಾ, ತಾವೇನು ಸಂದೇಶ ಕೊಡ್ತೀರಾ ಈ ಹಂತದಲ್ಲಿ ಇರೋದ್ರಿಂದ, ಅಂತಿಮ ಹಂತದಲ್ಲಿ ಇರೋದ್ರಿಂದ? ಈಗ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮ ಜನಾಂಗದ ಪರವಾಗಿ ನಾನು ಇಷ್ಟೇ ಕೇಳ್ಕೊಳೋದು. ಈ ಮತ್ತೊಂದು ಸಾರಿ ಈಗಾಗಲೇ 11 ವರ್ಷ 12 ವರ್ಷ ಆಗಿರೋಂಥ ವರದಿನ ನೀವು ಯಾಕೆ ತರ್ತಾ ಇದ್ದೀರಿ? ಅಲ್ಲಿಂದ ಈಚೆ ಏನು ಜನಸಂಖ್ಯೆ ಜಾಸ್ತಿ ಆಗಲೇ ಇಲ್ವಾ? ಪ್ರತಿಯೊಂದು ಜಾತಿಯಲ್ಲೂ ಕೂಡ ಜನಸಂಖ್ಯೆ ಜಾಸ್ತಿ ಆಗಿದೆ. ಆ ಜನಸಂಖ್ಯೆ ಆಧಾರ ಇಟ್ಕೊಂಡು ಈಗ ಕಂಪ್ಯೂಟರ್ ಯುಗ, ಈಗ ಅದನ್ನು ಕಂಪ್ಯೂಟರ್ಗಳಲ್ಲಿ ಈಗಾಗಲೇ ಕೆಲವರು ಕಂಪ್ಯೂಟರು ಡಾಟಾ ಇದರಲ್ಲಿ ಇಟ್ಕೊಂಡು ಅವರೇ ಒಂದು ಬಟನ್ ಒತ್ತಿದಾಗ ಅವ್ರು ಯಾವ ಜಾತಿ ಏನು ಅನ್ನೋದು ಡೀಟೇಲ್ ಸಿಗ್ತದೆ. ಆ ರೀತಿ ವರದಿ ಮಾಡಿ ಬೇಗ ಬಿಡುಗಡೆ ಮಾಡಿ ಯಾರಿಗೇನು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಅವರ ಆ ಆಧಾರದ ಮೇಲೆ ಸರ್ಕಾರ ತೀರ್ಮಾನ ತೊಗೊಂಡ್ರಿ. ಈಗ ಈ ಒಂದು ವರದಿಯನ್ನು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳಿಗೆ ತಾವೇನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಅಂತ? ಅವರಿಗೆ ಯಾವತ್ತೂ ಅನ್ಯಾಯ ಆಗಲ್ಲ.
ಯಾಕೆ ಅಂದರೆ ಈಗ ಅವರು ಈಗಾಗಲೇ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಜನಸಂಖ್ಯೆ ಹೆಚ್ಚಿಗೆ ಇದೆ, ನಮಗೆ ಹೆಚ್ಚಿನ ಸೌಲಭ್ಯಗಳು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ನಮಗೆ ದೊರಕ್ತವೆ ಅನ್ನೋ ಒಂದು ಅವರು ಆಸೆ ಇಟ್ಕೊಂಡವ್ರೆ. ಆದರೆ ಅವರು ಹೆಚ್ಚಿನ ಜನಸಂಖ್ಯೆ ಇದ್ದು ಆ ಸೌಲಭ್ಯಗಳು ಅವ್ರಿಗೆ ಯಾವತ್ತೂ ಮೋಸ ಆಗಲ್ಲ, ಸಿಗಲಿ. ಅವರು ನಮ್ಮ ಅಣ್ಣ ತಮ್ಮಂದರೆ, ಯಾರು ಜನಸಂಖ್ಯೆ ಹೆಚ್ಚಿಗೆ ಇರ್ತದೋ ಅವ್ರಿಗೆ ಸಿಗಲಿ, ನ್ಯಾಯಬದ್ಧವಾಗಿರಲಿ, ನ್ಯಾಯ ಸಿಗಲಿ ಎಲ್ಲರಿಗೂ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ. ಓಕೆ. ಸೊ ಇದಿಷ್ಟು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪಗೌಡರ ಮಾತುಗಳು. ಒಟ್ಟಾರೆ ಸರ್ಕಾರ ಏನು ಅನುಷ್ಠಾನಕ್ಕೆ ಮಾಡೋಕ್ಕೆ ಹೊರಟಿದೆ, ಇದನ್ನು ಮಾಡಿದರೆ ನಮಗೆ ಖಂಡಿತ ಅನ್ಯಾಯ ಆಗುತ್ತೆ. ಸೊ ಹೀಗಾಗಿ ಈ ನಮ್ಮ ಸಮುದಾಯ ಇದ್ರ ವಿರುದ್ಧ ಹೋರಾಟವನ್ನು ಮಾಡುತ್ತೆ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.